ಹೆಸರು ಕಾಳನ್ನು ನೆನೆಸ್ಬಿಟ್ಟು ರಾತ್ರಿನೇ ತುಂಬ ಸುಲಭವಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಸಿ ಆಗುತ್ತೆ, ಪ್ರೋಟೀನ್ ರಿಚ್ಚು, ತುಂಬ ಎಲ್ಲರಿಗೂ ಹೆಲ್ತ್ಗೂ ಒಳ್ಳೆಯದು, ಇಷ್ಟನೂ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೇಗ ಮಾಡ್ಕೊಂಬಿಡ್ಬೋದು. ರಾತ್ರಿಯೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಸರು ಕಾಳನ್ನ ನೆನೆಸ್ಕೊಂಬಿಡಿ. ಬೆಳಗ್ಗೆ ಫೈನಾಗಿ ಅದಕ್ಕೆ ರುಬ್ಬಬೇಕು. ಆ ಥರ ರುಬ್ಬಿಟ್ಟು ಮಾಡೋದು. ಇದಕ್ಕೆ ಕಾಂಬಿನೇಷನ್ ನಾನು ನಿಮಗಿಲ್ಲಿ ಕದಂಬ ಚಟ್ನಿ ಅಂತ ಹೇಳ್ಕೊಡ್ತೀನಿ. ತುಂಬ ಒಳ್ಳೆ ಕಾಂಬಿನೇಷನ್ನು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವೆಲ್ಲ ಒಂದು ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ, ರಾತ್ರಿಯೇ 1 ಕಪ್ಪಷ್ಟು ಹೆಸರು ಕಾಳು ಮತ್ತು ಅದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆಗೆ ಸಖತ್ತಾಗಿ ನೆಂದಿರುತ್ತೆ. ಅದನ್ನು ನೈಸಾಗಿ ರುಬ್ಕೋಬೇಕು. ನಾನಿಲ್ಲಿ 2 ಬ್ಯಾಚಲ್ಲಿ ರುಬ್ಕೊಂಡೆ. ಏನೋ ಮೊದಲ ಬ್ಯಾಚಲ್ಲಿ ಜಾಸ್ತಿ ಹಾಕಲಿಲ್ಲ, ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕ್ಕೊಂಡು ರುಬ್ಬಿಟ್ಟು 2ನೇ ಬ್ಯಾಚಲ್ಲಿ ಹಾಕ್ಕೊಂಡಾಗ ಖಾರಕ್ಕೆ ತಕ್ಕಾಗ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಕೊತ್ತಂಬರಿ ಸೊಪ್ಪು ದಂಟು ಹಾಕಿದ್ದೀನಿ. ಇಲ್ಲಿ ಸೊಪ್ಪು ಹಾಕೋಬೋದು, ದಂಟು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರೇ ಚೂರು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ರುಬ್ಕೊಳ್ಳಿ. ಆದಷ್ಟು ನೈಸಾಗಿ ರುಬ್ಬಬೇಕು. ಇವಾಗ ಮೊದಲ ಬ್ಯಾಚಲ್ಲಿ ರುಬ್ಬಿದ್ನಲ್ಲ, ಅದ್ರ ಜೊತೆಗೇ ಇವಾಗ ಖಾರ ಹಾಕಿ ರುಬ್ಬಿರೋದನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ನೋಡ್ಕೊಳ್ತಾ ಹಾಕಿ ದೋಸೆ ಬ್ಯಾಟ್ರಿಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಜಾಸ್ತಿ ಒಟ್ಟಿಗೆ ನೀರು ಹಾಕಬೇಡಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಚಂತ ಕೊತ್ತಂಬರಿ ಸೊಪ್ಪು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಸೈಡಲ್ಲಿ ಕದಂಬ ಚಟ್ನಿಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಖಾರಕ್ಕೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, 1 ಇಂಚ್ ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಕರ್ಬೇವಿನ ಸೊಪ್ಪು, 1 ರಿಂದ 2 ಈರುಳ್ಳಿನ ಸಣ್ಣದಾಗಿ ಹೋಲ್ಡ್ ಮಾಡಿ ಹಾಕಿದ್ದೀನಿ. ಆಮೇಲೆ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿಗಿಂತ ಟೊಮೆಟೊ ಜಾಸ್ತಿ ಇರಬೇಕು. ಮತ್ತು ಚೆನ್ನಾಗಿ ಹುರಿದ್ಬಿಟ್ಟು ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ನಾನಿಲ್ಲಿ ಡೆಸಿಕೇಟೆಡ್ ಕೊಬ್ಬರಿ ತುರಿ ಸೇರಿಸಿದ್ದೀನಿ. ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರಿದ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಚಟ್ನಿ ಅದಕ್ಕೆ ರುಬ್ಕೋಬೇಕು. ಯಾಕೆ ನಾನು ಬೇಯಿಸ್ಬೇಕಾದ್ರೆ ನೀರು ಹಾಕಿದೆ ಅಂದರೆ ಪ್ಯಾನಲ್ಲಿ ಅಂಟ್ಕೊಂಡು ಇರುತ್ತಲ್ಲ, ಅದೆಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ನಾವು ಮತ್ತೆ ಮಿಕ್ಸಿ ಜಾರ್ಗೆ ನೀರು ಹಾಕೋದು ಬೇಡ. ಸೊ ಹಾಗಾಗಿ ನೀರು ಹಾಕಿನೇ ಬೇಯಿಸ್ಬಿಟ್ಟು ರುಬ್ಬಿದ್ದೀನಿ. ಆಮೇಲೆ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಸಾಸಿವೆ, ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ತವಾ ಇಟ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ನಾವು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಹೆಸರು ಕಾಳ್ದು, ಅದನ್ನು ನೀಟಾಗಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ, ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ನೀವು ದೋಸೆನ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ. ಅದ್ರ ಮೇಲೆ ಹಾಕೋಕ್ಕೆ ಟಾಪಿಂಗ್ಸು ನಾನು ಬರೀ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಬಳಸಿದ್ದೀನಿ. ನಿಮ್ಮ ಚಾಯ್ಸ್ಗೆ ನೀವು ಯಾವ ತರಕಾರಿನಾದರೂ ಮೇಲೆ ಹಾಕೋಬೋದು. ಕ್ಯಾರೆಟ್ ತುರಿದು ಹಾಕೋಬೋದು, ಗೋಬಿ ಹಾಕೋಬೋದು, ಕಾರ್ನ್ಸ್ ಹಾಕೋಬೋದು, ನಿಮ್ಮ ಇಷ್ಟ. ಬಟ್ ನಾನು ಎಷ್ಟು ಸಿಂಪಲ್ ಸಾಧ್ಯನೋ ಆ ಸಿಂಪಲಲ್ಲೇ ಮಾಡಿ ತೋರಿಸೋದು. ನಾನು ಈಸಿ ಅವೈಲಬಲ್ ಇರಬೇಕು ಅನ್ನೋ ಕಾರಣಕ್ಕೆ ಮಾಡೋದೆಲ್ಲ ವಿಧಾನ ಎಲ್ಲ ನಮ್ಮ ಟೇಸ್ಟ್ಗೆ ನಾವು ಮಾಡ್ಕೋಬೋದು. ಸೊ ಖಂಡಿತ ನೀವೆಲ್ಲ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಅಮುದಂ ನಿತ್ಯಂ ಅಂತ ಚಾನಲ್ ಹೆಸರು, ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತೆ ನಾನು ಹೊಸ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.